Hello friends, welcome to my YouTube channel Roshni on Science. This experiment demonstrates movement of particles in solids, liquids and gases. ಘನ ದ್ರವ ಅನಿಲಗಳಲ್ಲಿ ಕಣಗಳ ಚಲನೆಯನ್ನು ಈ ಪ್ರಯೋಗದಲ್ಲಿ ತಿಳಿದುಕೊಳ್ತೇವೆ. ಈ ಪ್ರಯೋಗಕ್ಕೆ ಅಗಲ ಬಾಯುಳ್ಳ ಪಾರದರ್ಶಕ ಬಾಟಲ್, ಥರ್ಮೋಕಾಲ್ ಬಾಲ್ಸ್, ಒಂದು ಬಲೂನ್ ಮತ್ತು ಒಂದು ದಾರ. ಆ ದಾರವನ್ನು ಬಲೂನ್ನ ಮೂಲಕ ಈ ರೀತಿಯಾಗಿ ಒಂದು ಇಡಿಸುಡಿ ಕಡ್ಡಿಗೆ ಕಟ್ಟಿ ಅದನ್ನು ಬೆಲೂನ್ನ ಒಳಗಡೆ ಸೇರಿಸಬೇಕು. ಪುಟ್ ದ ಥರ್ಮೋಕಾಲ್ ಬಾಲ್ಸ್ ಇನ್ ದ ಜಾರ್. ಥರ್ಮೋಕಾಲ್ ಬಾಲ್ಗಳನ್ನು ಈ ಜಾರ್ನ ಒಳಗಡೆ ಸೇರಿಸಿ. ಸ್ಟ್ರೆಚ್ ಆ್ಯಂಡ್ ಟೈ ದ ರಬ್ಬರ್ ಬೆಲೂನ್ ಆನ್ ದ ಮೌತ್ ಆಫ್ ದ ಜಾರ್. ರಬ್ಬರ್ ಬೆಲೂನ್ನ ತುದಿಯನ್ನು ಕಟ್ ಮಾಡಿ ಆ ಜಾರ್ನ ಬಾಯಿಗೆ ಗಟ್ಟಿಯಾಗಿ ನಾವು ಎಳೆದು ಕಟ್ಟಬೇಕು. ಈಗ ಈ ಮಾದರಿ ತಯಾರಾಯಿತು. ಮಂಜುಗಡ್ಡೆ ಒಂದು ಘನವಸ್ತು. ಈ ಘನವಸ್ತುಗಳಲ್ಲಿ ಅದರ ಕಣಗಳು ಬಹಳ ಒತ್ತೊತ್ತಾಗಿ ಹತ್ತಿರವಾಗಿ ಜೋಡಣೆಗೊಂಡಿರುವುದು ನಾವು ಕಾಣ್ತಾ ಇವೆ. ಅವುಗಳು ಚಲಿಸ್ತಾ ಇಲ್ಲ. ಇನ್ ಸಾಲಿಡ್ಸ್ ಪಾರ್ಟಿಕಲ್ಸ್ ಆರ್ ಕ್ಲೋಸ್ಲಿ ಪ್ಯಾಕ್ಡ್ ಆ್ಯಂಡ್ ಹ್ಯಾವ್ ಅ ಫಿಕ್ಸ್ಡ್ ಪೊಸಿಷನ್. ದೇ ವೈಬ್ರೇಟ್ ಇನ್ ಪ್ಲೇಸ್ ಬಟ್ ಡು ನಾಟ್ ಚೇಂಜ್ ದೇರ್ ಪೊಸಿಷನ್. ಈಗ ಮಂಜುಗಡ್ಡೆಯನ್ನು ನಾವು ನಿಧಾನವಾಗಿ ಕಾಯಿಸುವ. ಈಗ ಘನರೂಪದ ಮಂಜುಗಡ್ಡೆ ದ್ರವ ರೂಪಕ್ಕೆ ಪರಿವರ್ತನೆಯಾಗ್ತದೆ. ದ್ರವಗಳಲ್ಲಿ ಈ ಕಣಗಳು ಹೇಗಿರ್ತದೆ ಎಂಬುದನ್ನು ನೋಡುವ. ಬಲೂನಿಗೆ ಕಟ್ಟಿದ ದಾರವನ್ನು ನಿಧಾನವಾಗಿ ಎಳೆದಾಗ ಥರ್ಮೋಕಾಲ್ ಬಾಲ್ಸ್ ಸ್ವಲ್ಪ ಮೇಲಕ್ಕೆ ಅವುಗಳು ಚಲಿಸ್ತವೆ. ಅಂದರೆ ದ್ರವಗಳಲ್ಲಿ ಕಣಗಳು ತಮಗೆ ಸಿಕ್ಕಿದ ಸ್ಥಳಾವಕಾಶದಲ್ಲಿ ಸ್ವಲ್ಪ ಸ್ವತಂತ್ರವಾಗಿ ಚಲಿಸ್ತವೆ. ಇನ್ ಲಿಕ್ವಿಡ್ಸ್ ಪಾರ್ಟಿಕಲ್ಸ್ ಆರ್ ಕ್ಲೋಸ್ ಟುಗೆದರ್ ಬಟ್ ಆರ್ ಫ್ರೀ ಟು ಮೂವ್. When you heat the liquid, it turns to gaseous state. ದ್ರವವನ್ನು ಮತ್ತು ಕಾಯಿಸಿದಾಗ ಅದು ಅನಿಲ ಸ್ಥಿತಿಗೆ ಪರಿವರ್ತನೆಯಾಗುತ್ತದೆ. ಬಲೂನಿಗೆ ಕಟ್ಟಿದ ದಾರವನ್ನು ಹೆಚ್ಚು ಬಲ ಹಾಕಿ ನಾವು ಎಳೆದಾಗ ಥರ್ಮೋಕಾಲ್ ಬಾಲ್ಸ್ಗಳು ಹೆಚ್ಚು ಎತ್ತರಕ್ಕೆ ಹಾರುವುದನ್ನು ನಾವು ಕಾಣ್ತೇವೆ. ಅಂದರೆ ಇದು ಅನಿಲ ಸ್ಥಿತಿಯಲ್ಲಿ ಕಣಗಳ ಚಲನೆಯನ್ನು ಬಿಂಬಿಸುತ್ತದೆ. ಇನ್ ಗ್ಯಾಸಸ್ ಪಾರ್ಟಿಕಲ್ಸ್ ಆರ್ ವೈಡ್ಲಿ ಸ್ಪೇಸ್ಡ್ ಆ್ಯಂಡ್ ಆರ್ ಫ್ರೀ ಟು ಮೂವ್ in any direction. Particles have high kinetic energy and move rapidly. Please subscribe my channel, like the video, comment and share the video. Thanks for watching.